ನನ್ ಜೊತೆ ಸೇರ್ ನೀನು ಹಾಳಾಗೋಗಿದ್ಯಾ. ನೀವಿಬ್ರು ಅತ್ಲಾಗಿ ಈ ಜನ್ಮದಲ್ಲಿ ಮದ್ವೆನೇ ಆಗಲ್ಲ ಅನ್ಸುತ್ತೆ. ಇಡೀ ಮನೆ ನೋಡ್ಕೋಬೇಕು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ದೇವ್ರೆ, ಹೆಣ್ಮಕ್ಳನ್ನ ಬಿಟ್ಕೊಡ್ಬೋದು. ಸಂಸಾರ ಒಂದ್ ಸಾಗರ. ಕೂಗಿ ನನ್ ಗಂಟ್ಲೆ ಹೋಯ್ತಲ್ಲೋ. ಈ ಚಪ್ಪಲಿನೂ ತೊಳ್ಕೊಳಲ್ಲ, ಹಿಂಗೆ ಮಾಡೋದು. ಬನ್ನಿ ಒಳಗಡೆ, ಕಾಫಿ ಮಾಡ್ಕೊಡ್ತೀನಿ, ಕುತ್ಕೊಳ್ಳಿ. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ವಿ. ಆ್ಯಂಡ್ ಇವತ್ತಿನ ವಿಡಿಯೋ ಫುಲ್ ಎಕ್ಸೈಟೆಡ್ ಆಗಿರುತ್ತೆ. ಬಿಕಾಸ್ ಬೀಯಿಂಗ್ ಎ ಮಾಮ್ ಫಾರ್ ಅ ಡೇ ಮಾಡ್ತಾ ಇದ್ದೀನಿ. ಅಂದರೆ ಒಂದು ದಿನ ನಮ್ಮಮ್ಮನ ಥರ ಇರಬೇಕು. ಸೊ ನಮ್ಮಮ್ಮ ಯೂಶ್ವಲಿ ಏನು ಹಾಕೊತಾರೆ, ನೈಟಿ. ಈ ಒಂದು ನೈಟಿಯಿಂದ ಶುರು ಮಾಡೋಣ. ಇವಾಗ ನೈಟಿ ವೇರ್ ಮಾಡ್ಕೊಬರ್ತೀನಿ. ಟಡಾ, ಹೇಗಿದೆ ನನ್ನ ಲುಕ್? ಕಂಪ್ಲೀಟ್ ಲುಕ್. ಈ ಒಂದು ಲುಕ್ನ ನಮ್ಮಮ್ಮಂಗೆ ತೋರಿಸುವ, ಬನ್ನಿ. ಅಮ್ಮ, ಚೆನ್ನಾಗಿ ಕಾಣ್ತಿದ್ದೀನ? ಕೆಲ್ಸದ ಹುಡುಗಿ ಅಲ್ಲ ನಾನು. ಇವತ್ತು ಒಂದು ದಿನ ನಿನ್ ಥರ ಆಡ್ಬೇಕು ನಾನು. ಹೌದು, ಕರೆಕ್ಟ್. ಅದಕ್ಕೆ ನಿನ್ ಫೇವ್ರೆಟ್ ನೈಟಿ ಹಾಕೊಂಡಿದ್ದೀನಿ. ನೋಡಿ, ಏನು ಗೊತ್ತಾ, ನಾನೊಂದು ಮೂರು ನೈಟಿ ಇಟ್ಕೊಂಡಿರೋದು. ಯಾಕೆಂದರೆ ನಾನು ಆ್ಯಕ್ಚುಲಿ ನೈಟಿ ಜಾಸ್ತಿ ವೇರ್ ಮಾಡೋದೇ ಇಲ್ಲ. ಚೆನ್ನಾಗಿ ಕಾಣ್ತಿದ್ದೀನ? ಹೋಗ್ಲಿ, ಫೈನ್, ನನ್ನಂಗೆ ಚೆನ್ನಾಗಿ ಕಾಣ್ತಾ ಇದೆಯಾ ನೋಡು. ಸ್ಟಾರ್ಟ್. ನಮ್ಮಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಏನೇನು ಮಾಡುತ್ತೆ ಅಂತ ನೋಡ್ತೀರಾ ಇವತ್ತಿನ. ದೇವರೇ, ಭೂಮಿಕಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. ನನ್ನ ಮಗ ಹಾಳಾಗಿ ಹೋಗ್ತಾ ಇದ್ದಾನೆ, ಪ್ಲೀಸ್ ಅವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ನಮ್ಮ ಯಜಮಾನ್ರು ನನ್ನ ಮಾತು ಕೇಳಂಗೆ ಮಾಡಪ್ಪ. ಅಯ್ಯೋ ದೇವರೇ. ನಮ್ಮಮ್ಮ ಕುಂಕುಮ ಹೆಂಗೆ ಇಟ್ಕೊಳ್ಳೋದು ಗೊತ್ತಾ ಗೈಸ್? ಇಷ್ಟು ದಪ್ಪ ಇಟ್ಕೊಳ್ಳೋದು ನಮ್ಮಮ್ಮ. ಭೂಮಿಕಾ, ಭೂಮಿಕಾ ಎದೋಳೆ, 10 ಗಂಟೆ ಆಯ್ತು. ಥೂ, ಮಕ್ಳ ಇವು. ರೀ ರೀ, ಮೋಟ್ರ್ ಆನ್ ಆಗಿದೆ. ಶಿವು, ಚಂಪು, ಬಗ್ಲುತ್ತೇನೆ, ಹೋಗು, ಕಟ್ಟಾಕ್ ಹೋಗು. ಏ ಭೂಮಿಕಾ, ಅಲ್ಲೇ ನೋಡಕ್ ಸ್ಟಾರ್ಟ್ ಮಾಡಿದ್ಲು ವಿಡಿಯೋನ. ಮುಗೀತ್ ನನ್ನ ಕತೆ. ಇವತ್ತು ದಿನ ಎಲ್ಲ ಹಾಳು. ಎಲ್ರಿಗೂ ಬೈದಾದ್ಮೇಲೆ ಅವ್ರಿಗೆ ನೆಮ್ಮದಿ ಇರಲ್ಲ, ಬೈದ್ರೂ ನೆಮ್ಮದಿ ಇರಲ್ಲ. ಒಟ್ಟು ಎದ್ದೇಳಬೇಕು. ಫಸ್ಟು ನಮ್ಮಮ್ಮ ನೀರು ಹಾಕುತ್ತೆ. ಹೂ, ಇಲ್ಲೆಲ್ಲ ಇದನ್ನೇ ಇಲ್ಲೇ ಇಡ್ತವೆ. ಹಾಂ, ಚಪ್ಪಲಿ ಸ್ಟ್ಯಾಂಡ್ ಮಾಡಿರೋದು ಏನಕ್ಕೆ? ಚಪ್ಪಲಿನೆಲ್ಲ ಬಿಸಾಕಬೇಕು, ಆವಾಗಲೇ ಇವ್ರಿಗೆ ಬುದ್ಧಿ ಬರೋದು. ಗೈಸ್, ಇವಾಗ ನಮ್ಮಮ್ಮ ಅಂದರೆ ಇವಾಗ ಹೋಮ್ ಸ್ಟೇ ಮಾಡ್ತಾರಲ್ಲ, ಫೋನ್ ಬರುತ್ತೆ ಗೆಸ್ಟ್ ಅವ್ರದ್ದು. ಭೂಮಿಕಾ, ಶಿವ. ಹಾಂ, ಹಲೋ, ಹಾಯ್. ಹಾಂ, ನಮಸ್ತೆ. ಹಾಂ, ಹೇಳಿ, ಯಾವತ್ತಿಗಿರೋದು? ಹಾಂ, ಇವತ್ತಿಗನಾ? ಇವತ್ತು ಅಂದರೆ ನಿಮಗೆ 1850 ಆಗುತ್ತೆ. ನಿಮಗೋಸ್ಕರ ಇವತ್ತಂತ ಹೇಳ್ತಿದ್ದಾರಲ್ಲ, 1800 ರುಪೀಸ್ ಮಾಡಿಕೊಡ್ತೀವಿ. ಹಾಂ ಹಾಂ, ಹೌದಾ? ಹಾಂ, ಸರಿ ಸರಿ, ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಹಾಂ ರೀ, ಇದೊಂಚೂರು ಬರ್ಕೊಟ್ಟು ಬರ್ರಿ ಇಲ್ಲಿ. ಈ ಮಕ್ಕಳು ಹುಟ್ಸಿರೋದೇ ವೇಸ್ಟು. ಇವೊಂದು ಕೆಲಸನೂ ಮಾಡಲ್ಲ ಅತ್ಲಾಗೆ. ಪಾಪ ಅವ್ರು ಕಾಯ್ತಾ ಇದ್ದಾರೆ. ತಿಂಡಿ ಮಾಡ್ಬರ್ಬೇಕು. ಸಾಯಂಕಾಲ ಟೈಮ್ ಆಯಿತು ಸ್ಕೂಲಿಗೆ. ಇವೇನು ಮಾಡಲ್ಲ ಕೆಲಸ, ನಾನೇ ಮಾಡಬೇಕು. ಇಡೀ ಮನೆ ನೋಡ್ಕೋಬೇಕು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ಬೇಕು. ದೊಡ್ಡ ಮನೆ ಅಂತ ಹೇಳಿ ಹೇಳಿ ಒಂದು ಕಸ ಹೊಡೆಯೋ ನೆಲ ಒರೆಸಲ್ಲ. ಯಾರು ಕೆಲಸಕ್ಕೆ ಬರಲ್ಲ ಅತ್ಲ ಕರ್ಮ, ನಾನೇ ಎಲ್ಲ ಮಾಡಬೇಕು. ಅಯ್ಯೋ ಸೊಂಟ, ಅಯ್ಯೋ ದೇವ್ರೆ, ಎಷ್ಟು ಧೂಳಿದೆ. ಈ ಕೆಲಸದವರು ಒಂಚೂರು ಕೆಲಸ ಮಾಡಲ್ಲ. ಈ ಥರ ಎಲ್ಲಿ ಮಾಡ್ತಾರೆ?
ಇಲ್ಲ ಅಚ್ಚೆ, ಯಾಕೆ ಎಸೆತಾರಂತೆ? ಸುಮ್ಮನೆ ವಿಡಿಯೋಕ್ಕೆ ಮಾಡ್ಬಾರ್ದು. ಸುಮ್ಮನೆ ವಿಡಿಯೋಗೆ ಮಾಡಬಾರ್ದು ಗೈಸ್. ಅಯ್ಯೋ ದೇವ್ರೇ. ಹಾಂ, ನಮ್ಮಮ್ಮನ ಕೆಲಸ ಅಲ್ಲ. ನಾನು ಬಿದ್ದು ಹೋದ್ರೆ ಏನು ಮಾಡ್ತಾರಪ್ಪ ಇವು. ನನ್ನಂತೂ ನೋಡ್ಕೊಳಲ್ಲ, ಯಾರು ನನ್ನ ನೋಡ್ಕೊಳಲ್ಲ. ಆದರೂ ನಾನು ಕೆಲಸ ಮಾಡಬೇಕು. ಅಯ್ಯೋ ಅಯ್ಯೋ, ಕೆಲಸ ಮಾಡಲಿಲ್ಲ ಅಂದರೆ ಮುಗೀತು ನನ್ನ ಕತೆ. ನಾವು ಆಗಿನ ಕಾಲದಲ್ಲಿ ಈ ಥರ ಇರಲಿಲ್ಲಪ್ಪ. ಬೆಳಿಗ್ಗೆ 6 ಗಂಟೆ ಕೆಲಸ ಮಾಡ್ತಿದ್ವಿ. ಅಯ್ಯೋ ಅಯ್ಯೋ, ಈ ಮಕ್ಕಳ ನನ್ನ ಗಂಡನೋ ಥೂ, ಅವರಿಗಂತೂ ಕಿವಿನೇ ಕೇಳಿಸಲ್ಲ ಅತ್ಲಕ್ಕೆ. ಏನು ಹೇಳೋದೋ ಏನು. ಇಲ್ಲಪ್ಪ, ನನ್ನ ಗಂಡ ದೇವ್ರಂತರು, ನನ್ನ ಗಂಡನ ಮೇಲೆ ಏನೇನೋ ಹೇಳ್ತಾರೆ. ನೀನು ಏನು ಹೇಳಿದ್ರು ಕೇಳಿಸಲ್ಲ. ಯಾಕೋ ಆದ್ರೆ ನಮ್ಮ ಮನೆಯವ್ರ ದೇವ್ರಂತರು, ನನಗೆ ಹೆಲ್ಪ್ ಮಾಡ್ಕೊಡೋದು ಅವರೇನೆ. ಸ್ವಲ್ಪ ಹೆಲ್ಪ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ವಲ್ಪ ಮಾತಾಡಿರ್ಬೋದಷ್ಟೇ. ನೀಟಾಗಿ ಕ್ಲೀನ್ ಮಾಡು. ಗಂಡನ್ ಎಲ್ಲಿ ಬಿಟ್ಕೊಡ್ತಾರೆ ಹೇಳು? ಗಂಡ್ಮಕ್ಳನ್ನ ಯಾರನ್ನೂ ಬಿಟ್ಕೊಡಲ್ಲ. ಹೆಣ್ಮಕ್ಳನ್ನ ಬಿಟ್ಕೊಡ್ಬೋದಾ? ಇಲ್ಲಪ್ಪ, ಅವರು ಗಂಡೆ ಅರ್ಧ ಮರಿತಾ ಇರ್ಬೇಕು. ಮತ್ ಬೈತಿರ್ತೀರದೇನ? ಇವಾಗ ನಿಜವಾಗ್ಲೂ ಸೊಂಟ ನೋವು ಬಂತು ಅನ್ನೋ ಈ ಮಾತು ಕೇಳಿ. ಈ ಮನೆ ಕಡ್ಕೊಂಡು, ಈ ಸಂಸಾರ ಕಡ್ಕೊಂಡು, ಸಂಸಾರ ಒಂದು ಸಾಗರ. ತಿಂಡಿಗೆ ಬರಲ್ಲ, ನಾನೇ ತಿಂತೀನಿ ಅತ್ಲಾಗೆ. ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟು ರೂಮ್ ಆಚೆಯಿಂದ ಬರಲ್ಲ ಅವಳು. ಏ ಟಿ ವಿ ಯಾರ ಹಾಕ್ಬರ್ರೋ ರೀ. ನನ್ನ ಟೈಮಿಂಗ್ಸ್ ಮುಗೀತು ಇವಾಗ. ನೀವೇ ಹಾಕೊಂಡು ತಿನ್ನಬೇಕು. ಮಾಡಿ, ಅವಾಗಲೇ ಬುದ್ಧಿ ಬರ್ದು ನಿಮಗೆ. ನೀವೇನು ಸಂಸಾರ ಮಾಡಲ್ಲ ಏನಪ್ಪ. ಈಗಿನ ಕಾಲ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಅವ್ರದ್ದು ದೊಡ್ಡದು ಹೇಳಿದ್ರು, ಎಷ್ಟು ಕೇಳಿದ್ರು ಗೊತ್ತಾಗಲ್ಲ ನಿಮಗೆ. ಏ ಚೇತನ, ಬಾರ ಇಲ್ಲಿ. ಯಾವ ಎಲ್ಲಿಗೆ ಏನು ಅಂತಾನೆ ಗೊತ್ತಾಗಲ್ಲ. ಎಷ್ಟು ಮಾತು ತಗೊಂಡ್ರು ಈ ಬ್ಯಾಕ್ ಪೇನೇ ಹೋಗ್ತಿಲ್ವಲ್ಲ. ಕರ್ಮ, ಈ ಮನೆದು ಕೆಲಸ ಮಾಡಿ ಸಾಕಾಗುತ್ತೆ. ಏ ಚೇತನ, ಆ ಭೂಮಿಕನ್ ಜೊತೆ ಸೇರ್ ನೀನು ಹಾಳಾಗೋಗಿದ್ಯಾ. ನೀವಿಬ್ರು ಅತ್ಲಾಗಿ ಈ ಜನ್ಮದಲ್ಲಿ ಮದ್ವೆನೇ ಆಗಲ್ಲ ಅನ್ಸುತ್ತೆ. ಯಾವ ಟೈಮಿಗೆ ಇದು ನಂಗೆ ಗೊತ್ತಾಗ್ತಾ ಇಲ್ಲ. ಇದು ರಾತ್ರಿ ಆಯ್ತಾ, ಇದು ಬೆಳಗ್ಗೆ ರಾತ್ರಿ, ಇದು ಬೆಳಿಗ್ಗೆ. ಈಗ ತಗೊಂಡ್ರ ತಿಂಡಿ ತಿಂದ ಮೇಲೆ ಇಲ್ವಾ? ಯಾಕೆ ಬೆಳಿಗ್ಗೆ ಕುಡಿಬೇಕಿದು? ಡಾಕ್ಟ್ರ್ ಹೇಳಿದಾರೆ ಕುಡಿಬೇಕಂತಿ. ಇದು 3ರಿಂದ ಯಾರು ಒಂದು ಕೊಡು ಸಾಕು. ಅಲ್ಲ, ಡಾಕ್ಟ್ರು ನೀವೇ ಡಾಕ್ಟ್ರ್ ಅಲ್ಲ ತಾನೇ, ತಗೊಳ್ಳಿ ಸುಮ್ಮನೆ. ಇದನ್ನ ತಗೊಂಡ್ರೆ ನಾವು ಹಾಳಾಗಿ ಹೋಗ್ತೀವಿ ಆಯ್ತಾ? ಆಂಟಿ ಹಿಂಗೆ ಹೇಳೋದು. ಅದಕ್ಕೆ ನಾನು ಹಂಗೆ ಹೇಳ್ತಿರೋದು. ಗುಡ್ ಆಂಟಿ, ಆಕ್ಟಿಂಗ್ ಸಕ್ಕದಾಗಿ ಮಾಡ್ತಾ ಇದೀಯ ನೀನು. ತಗೊಳ್ಳಿ. ಏನು ಡಾಕ್ಟರ್ ಸುಮ್ ಕೊಡಲ್ಲ ಹಂಗೆಲ್ಲ. ಇಲ್ಲಪ್ಪ, ನಾನು ಇವಾಗ ಯೋಗಾಸನ ಮಾಡ್ಬಿಡ್ತೀನಿ. ನಂಗೆ ಇದೇನು ಬೇಡ ಬಿಡು. ಅದರ ಒಂದು ಕೊಡಮ್ಮ ತಾಯಿ. ತಗೊಳ್ಳಿ. ಒಂದು ಕೊಡಮ್ಮ, ಇದೆಲ್ಲ ಯಾವ್ದು ಬೇಡ. ನೋಡು, ಒಂದೇ ಒಂದು ಮಾತ್ರೆ ತಗೊಂಡ್ರೆ ನಮ್ದು 10 ವರ್ಷ ಆಯಸ್ ಕಮ್ಮಿ ಆಯ್ತಾ? ಪರವಾಗಿಲ್ಲ, ನೀರ್ ತಗೊಂಡು. ನನಗೆ ಕೊಡ್ತಿದ್ಯಾ? ಅವಾಗಿಂದ ಹೇಳಿ ಸಾಕಾಯ್ತಲ್ಲ. ಒಂದಾದ್ರೂ ಕೆಲಸ ಮಾಡ್ತೀಯಾ? ಹೋಗ್ ಕೆಲಸ ಮಾಡು. ನಾನು ಸೊಂಟ ನೋವು, ಬ್ಯಾಕ್ ಪೇನ್ ಅಂತ ಹೇಳಿ ಸಾಕಾಯ್ತಲ್ಲೋ. ಅಮ್ಮ ಕಣೋ ನಾನು, ನಿಮ್ಮಮ್ಮ. ಅಯ್ಯೋ, ಈ ಮಕ್ಳು ಕರ್ಕೊಂಡು ನಾನು ಏನಾಗ್ಲಪ್ಪ ದೇವ್ರೇ. ಹೋಗೋ, ತಿಂಡಿ ತಿನ್ನೋಗೋ. ಬೆಳಿಗ್ಗೆ ಕೂಗಿ ನನ್ನ ಗಂಟ್ಲೆ ಹೋಯ್ತಲ್ಲೋ. ಬಟ್ಟೆ ತೊಳೆಯೋದು ಸೀನ್ ಹೆಂಗಿರುತ್ತೆ ಅಂತ. ಆಮೇಲೆ ನಮ್ಮ ಚಪ್ಪಲಿಯಲ್ಲೇ ತಗೊಂಬರೋದು. ನಾವೇನು ಹೇಳಿರಲ್ಲ, ನಮ್ಮಮ್ಮನೇ ತಗೊಂಬರೋದು. ಈ ಮಕ್ಳದ ಕೆಲಸ ಮಾಡಿ ಅರ್ಧ ಜೀವನ ಇಲ್ಲೇ ಕಳೀತು ನನಗೆ. ಶಪ್ಪ, ಈ ಚಪ್ಪಲಿನೂ ತೊಳ್ಕೊಳಲ್ಲ ಮಕ್ಕಳು. ಯಪ್ಪ, ಏನು ಬಂದಿದ್ಯೋ ಏನೋ ಅವರಿಗೆ. ತಂಪೋ, ನೀನೇ ಕಣ ಈ ಮನೆಯಲ್ಲಿ ಚೆನ್ನಾಗಿರೋದು ಅಂದ್ರೆ ನೀನೇ. ಯಪ್ಪ, ಆಗ್ತಾನೆ ಇಲ್ಲ ನನಗೆ. ಸ್ವಲ್ಪ ಮಲ್ಕೊಂಡು ಸಂಜೆ ಹೊತ್ತು ಎದ್ದಾದ್ಮೇಲೆ ಯೋಗಾಸನ ಮಾಡ್ತಾರೆ. ಅವ್ರು ಹೆಂಗೆ ಯೋಗಾಸನ ಮಾಡ್ತಾರೆ ನೋಡ್ರಿ. ನೈಟಿಯಲ್ಲೇ ಒಟ್ಟು ಅವ್ರಿಗೆ ನೈಟಿ ಬಿಟ್ಟಿರಲ್ಲ. ಶಪ್ಪ, ನಮ್ಮಮ್ಮ ಈ ವಿಡಿಯೋ ನೋಡ್ಬೇಕಾದ್ರೆ ಎಷ್ಟು ನಗಾಡ್ಬೋದೋ ಏನೋ.
ಸೊ ಬ್ಯಾಕ್ ಪೇನ್ ಇದೆಯಲ್ಲ ಅದು ರಿಲೇಟೆಡ್ ಮಾಡ್ತಾರೆ ಜಾಸ್ತಿ, ಅದಕ್ಕಷ್ಟೇ ಮಾತ್ರ ತೋರಿಸ್ತಿದ್ದೀನಿ. ಹಿಂಗೆ ಮಾಡೋದು. ಈಗ ಸಂಜೆ ಟೈಮಲ್ಲ ನನಗೆ ಕಾಫಿ ಕುಡಿಯೋಂಗೆ ಆಗ್ತಾ ಇರುತ್ತೆ. ಅಂದರೆ ನಾನು ಭೂಮಿಕಾ ಅಮ್ಮ ಅಲ್ಲ ಇವಾಗ. ಸೊ ನಮ್ಮಮ್ಮಂಗೆ ಪೀಡ್ಸೋದು, ಅಮ್ಮ ಕಾಫಿ ಅದೇನೋ ಗೊತ್ತಿಲ್ಲ ನನಗೆ, ಕಾಫಿ ಮಾಡಿಕೊಟ್ಬಿಟ್ರೆ ಸ್ವರ್ಗ ಥರ ಫೀಲ್ ಆಗುತ್ತೆ. ನಮ್ಮಮ್ಮ ಇಲ್ಲ ಮಾಡಲ್ಲ, ನೀನೇ ಮಾಡಬೇಕು. ಯಾಕಂದರೆ ಅವರು ಮಧ್ಯಾಹ್ನ ಲಾಸ್ಟ್ ಮಾಡಿದ್ರೆ, ಅಂದರೆ ಗ್ಯಾಸ್ ಆಫ್ ಮಾಡಿದ್ರೆ ಮತ್ತೆ ಹಚ್ಚಲ್ಲ ಅವರು, ಮತ್ತೆ 8 ಗಂಟೆ ಆ ಥರ ಊಟ ಮಾಡ್ಬೇಕಾದ್ರೆ ಅವಾಗ ಹಚ್ಚೋದು. ಸೊ ಒಂದಿಷ್ಟು ಪೀಡಿಸ್ಬೇಕು, ಅಮ್ಮ ಕಾಫಿ ಅಂತದಾದಮೇಲೆ ಹೋಗ್ತಾರೆ. ನಾನೊಂದು ಅರ್ಧ ಗಂಟೆಯಲ್ಲಿ ಕುತ್ಕೊತೀನಿ. ಸೊ ಅವಾಗ ಅಯ್ಯೋ ಪಾಪ ಮಗಳು, ಸೊ ಇಷ್ಟೊಂದೆಲ್ಲ ಕೇಳ್ತಿದ್ದಾಳಲ್ಲ, ಎಷ್ಟು ದಿನ ಇರ್ತಾಳೆ, 1-2 ವರ್ಷ ಇದ್ದೇನಾ, ಹಬ್ಬ ಅಂದರೆ 1 ವರ್ಷ ಇದ್ದೇನಾ, ಅಷ್ಟು ಮಾಡಿಕೊಟ್ಬಿಡೋಣ ಈ ಸೊಂಟ ನೋವಲ್ಲ ಅಂಥೇಳಿ ಹೋಗ್ತಾರೆ. ಅಯ್ಯೋ ಪಾಪ ನನ್ನ ಮಗಳು ಕಾಫಿ ಕೇಳಿ ಇರ್ತಿದೆ, ನಾನೇ ಅತ್ಲಾಗ ಮಾಡಿಕೊಟ್ಬಿಡ್ತೀನಿ. ನೀನು ಹಿಂಗೆ ಹೋಗೋದು, ಹಿಂಗೆ ಅದನ್ನ ನೋಡಕ್ ಬರಲ್ಲ, ಇದು ಮಾಡಿರಲ್ಲ. ಅದೇ ಹಿಂಗೇನೆ, ನಾನು ಅಷ್ಟೇ ನೈಟಲ್ಲಿ ಕಾಣ್ತೀನಿ. ಅಂದರೆ ನಮ್ಮಮ್ಮ ಇವಾಗ ಸ್ವಲ್ಪ ಎನರ್ಜಿ ಲಾಸ್ ಮಾಡ್ಕೊಂಡಿದ್ದೆ, ಅವಾಗೆಲ್ಲ ಆಗಿನ ಕಾಲದಲ್ಲ ಹಿಂಗೆ ಕೆಲಸ ಮಾಡ್ತಿದ್ರೆ ನಿಜವಾಗ್ಲೂ ಮನೆ ಪಾಪ ಜೋಡಿಸಿದ್ರೆ ಕೆಳಗಡೆ ಬಿದ್ಬಿಡ್ತಾವೆ, ಈ ಥರ ಮಾಡಲ್ಲ. ಸಂಜೆ ಹಿಂಗೆ ಅಯ್ಯೋ ದೇವ್ರ, ಬಂದಿರೋದನ್ನ ಹಿಂಗೆ ಮಾಡ್ಕೊಂತೀರ. ನೀನು ತುಂಬಾ ಕೆಟ್ಟಾಗಲ್ಲ, ಅವಾಗ ಕೆಟ್ಟಾಗಿ ತೋರಿಸಿದ್ದೇನೆ. ಅಯ್ಯೋ ಆ ಥರ ನೆಗೆಯಲ್ಲ. ಇವಾಗ ಕಾಫಿ ಮಾಡಿಕೊಡುತ್ತೆ ನೋಡಿ. ಟೀನೇಜಲ್ಲಿ ಫಸ್ಟು ನಿನ್ನ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಬಂದಿದ್ದಲ್ಲ, ಅವಾಗ ಹಿಂಗಿತ್ತು. ಅಂದರೆ ಇಲ್ಲಿ ಸಜ್ಜಾ ಇರುತ್ತಾಯ್ತಾ, ಆಗಲ್ವಲ್ಲ, ಅವಾಗ ಎನರ್ಜಿ ಇರುತ್ತಲ್ಲ ನಮ್ಮ ಅಮ್ಮಂಗೆ. ನಮ್ಮಮ್ಮ ಈ ಥರ ಎಲ್ಲ ಮಾಡಲ್ಲ, ಸುಮ್ಮನೆ ನಗಾಡ್ಲಿ ಅಂತ ಮಾಡಿದಷ್ಟೆ. ಶಪ್ಪ, ಇವಾಗ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ, ಕಾಫಿ ಕೊಡೋಕೆ ಹೋಗಿದ್ದಲ್ಲ, ಮರ್ತ್ಬಿಟ್ಟೆ. ಏನ್ರಿ ಇವಾಗ ಬಂದ್ರಾ? ಬನ್ನಿ ಒಳಗಡೆ, ಕಾಫಿ ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಹಾಂ ಚೆನ್ನಾಗಿದ್ದೀನಿ. ಆಂಟಿ ಥರ ಕಾಣ್ತಿದ್ದೀನ ಗೈಸ್. ಸ್ವೀಟ್ 16. ಟೈಮ್ ಇವಾಗ 8 ಗಂಟೆ ಆಯಿತು. ಸುಸ್ತಾಯಿತು, ನಾನೇನು ಊಟ ಮಾಡಲ್ಲ. ಆ್ಯಂಡ್ ನಮ್ಮಮ್ಮನೂ ಮಲ್ಕೊಂಡ್ರು. ನಮ್ಮಮ್ಮನ ನೈಟ್ ರೂಟೀನ್ ಏನು ಗೊತ್ತಾ, ಅವರು 7 ಗಂಟೆಗೆ ಊಟ ಮಾಡಿಬಿಟ್ಟು ಮಲ್ಕೊತಾರೆ ಅಷ್ಟೇ. ಅವರು ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. ಆ್ಯಂಡ್ ಎಸ್, ಈ ನೈಟಿ ಕತೆ ಇವತ್ತಿಗೆ ಮುಗೀತು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಹಿಂಗೆಲ್ಲ ಆಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಮನೇಲಿ ಏನು ನಡೆಯುತ್ತೆ, ಸೊ ಅದೇ ಕಾಮಿಡಿಯಾಗಿ ಹಿಡ್ಕೊಂಡು ನಮ್ಮ ಅಮ್ಮ, ಅಪ್ಪ, ಶಿವು, ಚೇತುಗೆಲ್ಲ ಎಂಟರ್ಟೈನ್ಮೆಂಟ್ ಇವತ್ತು. ಹಾಗೆಲ್ಲ ಆಡಿಬಿಟ್ಟಿದ್ದೀನಿ. ನನಗೂ ಖುಷಿ ಆಯಿತು. ಆ್ಯಂಡ್ ಇದು ಫುಲ್ ವೀಡಿಯೋ ನೋಡಿದಾಗ ಇನ್ನೂ ತುಂಬ ಖುಷಿಯಾಗುತ್ತೆ ಅನಿಸುತ್ತೆ, ಎಲ್ಲರೂ ಒಟ್ಟಿಗೆ ನೋಡಿದಾಗ. ಆ್ಯಂಡ್ ಹುಡುಗಿಯರ ಜೀವನ ತುಂಬ ಕಷ್ಟ ಗೈಸ್ ಮದುವೆ ಆದಮೇಲೆ. ಯಾಕಂದರೆ ಇಡೀ ಮನೆ ನೋಡ್ಕೋಬೇಕು. ಆ್ಯಂಡ್ ವರ್ಕಿಂಗ್ ವುಮೆನ್ ಆದರೆ ಇನ್ನೂ ಕಷ್ಟ, ಮನೆಯೂ ನೋಡ್ಕೋಬೇಕು, ಹೊರಗಡೆ ಕೆಲಸ ಮಾಡಬೇಕು. ಸೊ ಎಲ್ರಿಗೂ ಆ್ಯಟ್ಸ್ ಆಫ್. ಆ್ಯಂಡ್ ಎಸ್, ಚೆನ್ನಾಗಿತ್ತು ಒಂಥರ ಖುಷಿ ಆಯಿತು. ನೀವು ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಈ ಥರ ವೀಡಿಯೋ ಬೇರೆ ಥರ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಶುಭರಾತ್ರಿ. ಲವ್ ಯು ಗಾಯ್ಸ್.